ನಿಮ್ಗೆ ಮುಂಚೆನೇ ಅದ್ರ ಬಗ್ಗೆ ಐಡಿಯಾ ಇತ್ತಾ ಅಷ್ಟೊಂದು -ಡಿಗ್ರಿ ಟೆಂಪ್ರೇಚರ್ ಇರುತ್ತೆ ನಾನು ಈ ಥರ ಓದಿರ್ತೀವಲ್ಲ ರಿಸರ್ಚ್ ಮಾಡಿದಾಗ ಓದಿರ್ತೀವಿ ಚಿಕ್ಕ ಪುಟ್ಟ ಆಮೇಲೆ ಯಾರು ಬೇರೆಯವ್ರು ಹೋಗಿದ್ರೆ ಅವ್ರ ಹತ್ರ ಒಂದ್ಸಲಿ ಮಾತಾಡಿರ್ತೀವಿ ಹೆಂಗ್ ಪ್ರಿಪ್ರೇಷನ್ ಮಾಡಬೇಕು ಅಂತ ಈಗ ಆ ಜರ್ನಿ ಮಾಡಬೇಕು ಅಂದ್ರೆ 45 ದಿವಸ ನೀವು ಟೈಮ್ ಕೊಡಬೇಕು ಬೆಂಗಳೂರಿಂದ ಬ್ಯಾಂಕಾಕ್ ಹೋಗಿ ಬ್ಯಾಂಕಾಕಿಂದ ಮಂಗೋಲಿಯಾ ಹೋದೆ ಮಂಗೋಲಿಯಾ ಪ್ರಪಂಚದ ಅತ್ಯಂತ ಥಂಡಿ ರಾಜಧಾನಿ ಅಲ್ಲಿ ವರ್ಷದಲ್ಲಿ 6 ತಿಂಗಳು -45 ಇರುತ್ತೆ ವರ್ಲ್ಡ್ಸ್ ಕೋಲ್ಡೆಸ್ಟ್ ಕ್ಯಾಪಿಟಲ್ ಅಲ್ಲಿಂದ ಜರ್ನಿ ಮಾಡಿಕೊಂಡು ಬಾಡಿನ ಅಕ್ಲಮಟೈಸ್ ಮಾಡಿ ಸ್ಲೋಲಿ ಮೇಲೆ 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 ಹೋಗಿ ರಷ್ಯಾ ಮಂಗೋಲಿಯಾದಿಂದ ರಷ್ಯಾಗೆ ಟ್ರೈನಲ್ಲಿ ಹೋಗಿ ಅಲ್ಲಿಂದ ವರ್ಲ್ಡ್ಸ್ ಕೋಲ್ಡೆಸ್ಟ್ ಸಿಟಿ ಇದೆ ಯಾಕೂಟ್ಸ್ ಅಂತ ಯಾಕೂಟ್ಸ್ಗೆ ಹೋಗಿ ಅಲ್ಲಿ ಉಳಿದು ಅಲ್ಲಿ ಅಕ್ಲಮಟೈಸ್ ಆಗಿ -50 ಇರುತ್ತೆ ಅಲ್ಲಿಂದ ಒಮಿಯೋಕಾನ್ಗೆ ವರ್ಲ್ಡ್ಸ್ ಮೋಸ್ಟ್ ಡೇಂಜರಸ್ ಹೈವೇ ಇದೆ ಅಲ್ಲಿ ಹೆಂಗೆ ಅಂದರೆ -60 ಇರುತ್ತೆ ಹೈವೇ ನಿಮ್ಮ ಕಾರ್ ಏನಾದ್ರು ಹೀಟರ್ ಆಫ್ ಆಗಿ ಅಥವಾ ಗಾಡಿ ನಿಂತೋಗ್ಬಿಟ್ರೆ ಅರ್ಧ ಗಂಟೆ ಸತ್ತೋಗ್ಬಿಡ್ತೀರಾ ನೀವು ಯಾರು ಅದಕ್ಕೆ ಅಲ್ಲಿ ಯಾರೂ ಒಬ್ಬರೇ ಗಾಡಿ ಓಡಿಸಲ್ಲ ಲಾರಿ ಹೋದ್ರು ಇಬ್ಬಿಬ್ರು ಒಟ್ಟಿಗೆ ಹೋಗ್ತಾರೆ ಕಾರಲ್ಲಿ ಹೋದ್ರು ಇಬ್ಬಿಬ್ರು ಒಟ್ಟಿಗೆ ಹೋಗ್ತಾರೆ ಬೈಕಿಗೆಲ್ಲ ಮರ್ತೋಗಿ ಬೈಕೆಲ್ಲ ಅಲ್ಲಿ ಇಲ್ವೇ ಇಲ್ಲ ಸೊ ನೀವು ಓಡಾಡಬೇಕು ಅಂದರೆ ಆ ಹೈವೇಲೇ ಸತ್ತೋಗ್ಬೋದು ನೀವು ಕಾರ್ ಕೆಟ್ಟೋದ್ರೆ ನಿಮ್ಮ ಮೈಂಡ್ ಸೆಟ್ ಹೇಗಿರುತ್ತೆ ಈಗ ಗೊತ್ತಿರುತ್ತೆ ನಿಮಗೆ ಇಂತಿಂಥ ಪ್ರಾಬ್ಲಮ್ ಆದರೆ ಹೀಗೀಗ ಆಗತ್ತೆ ಅಂತ ಹೇಳಿ ನೀವು ಯಾವ ರೀತಿ ಪ್ರಿಪೇರ್ ಆಗಿರ್ತೀರಾ ಪ್ರಿಪೇರ್ ಅಂದರೆ ನೋಡಿ ಈಗ ಫಿಸಿಕಲಿ ಈಗ ಮಂಗೋಲಿಯಲ್ಲಿ ಫುಲ್ ಶಾಪಿಂಗ್ ಮಾಡಿದೆ ಏನಂದ್ರೆ ಇದಕ್ಕೆ ಕ್ಯಾಮೆಲ್ ಬಟ್ಟೆಗಳನ್ನ ಹಾಕೋಬೇಕು ಕ್ಯಾಮೆಲ್ ಹುಲ್ಲಿಂದ ಮಾಡಿರುವಂಥ ನಮ್ಮದು ಶೀಪಿಂದ ಮಾಡ್ತೀವಲ್ಲ ಆ ಹುಲ್ಲು ಸಾಕಾಗಲ್ಲ ಥಂಡಿಗೆ 11-12 ಲೇಯರ್ ಬಟ್ಟೆ ಹಾಕಬೇಕು ಒಂದು 8-9 kg ಬಟ್ಟೆ ಹಾಕಬೇಕು ಮತ್ತು ಶೂ ಇಷ್ಟು ಛತ್ರ ಇರುತ್ತೆ ಆ ಶೂ ಒಳಗೆ ರೇನ್ಡಿಯರ್ದು ಫರ್ ಇರುತ್ತೆ ಶೂ ಸೋಲ್ ಇಷ್ಟು ದಪ್ಪ ಇರುತ್ತೆ ಒಂದ್ಸಲಿ ಮಂಗೋಲಿಯಾ ದೇವಸ್ಥಾನದೊಳಗೆ ಶೂ ಹಾಕೊಂಡು ಹೋಗಿದ್ದೆ ನಮ್ಮಲ್ಲಿ ಎಲ್ಲರೂ ಕಾಮೆಂಟ್ ಮಾಡ್ತಾಯಿದ್ರು ಏನ್ರಿ ದೇವಸ್ಥಾನ ಒಳಗೆ ಶೂ ಹಾಕೊಂಡು ಹೋಗ್ತೀರಾ ಮರ್ಯಾದೆ ತೆಗಿತಾ ಇದ್ದೀರಾ ನಮ್ಮದು ಅಂದರು ಅಲ್ಲೆಲ್ಲ ಯಾರು ಶೂ ತೆಗಿಯೋಕ್ಕಾಗೋದಿಲ್ಲ ಶೂ ತೆಗೆದು ಸತ್ತೋಗ್ಬಿಡ್ತೀರಾ ಯಾಕಂದರೆ ಫೀಟ್ ಥಂಡಿ ಆದರೆ ನೆತ್ತಿಗಿರುತ್ತೆ ಥಂಡಿ ಸೊ ಅಲ್ಲಿ ನೀವು ಶೂ ತೆಗಿತೀನಿ ದೇವಸ್ಥಾನದಲ್ಲಿ ಅಂದರು ತೆಗಿಯಕ್ಕೆ ಬಿಡಲ್ಲ ನಿಮ್ಮನ್ನು ಅಂಥ ಪ್ಲೇಸ್ಗಳಲ್ಲೆಲ್ಲ ಹೋದಾಗ ನಿಮ್ಗೇನಾದರೂ ಭಯ ಆಗತ್ತಾ ಅಂದರೆ ತುಂಬ ಲೋ ಡಿಗ್ರಿ ಟೆಂಪ್ರೇಚರ್ ಇರುತ್ತೆ ಅಥವಾ ಬೇರೆ ಬೇರೆ ಏನೇನೋ ಅಲ್ಲ ಬರೀ ಇಷ್ಟೇ ಅಲ್ಲ ಇದು ಪ್ರಾಕೃತಿಕವಾಗಿ ಬರುವಂತಹ ಭಯಗಳು ಅಥವಾ ಸಂದರ್ಭಗಳು